Hello everyone, welcome back to Stories of Chinmay. Hope you are enjoying my stories. ಅಯ್ಯೋ ಪಾಪಿ ಬಿಡೋ ನನ್ನ. ಅದೊಂದು ಹಳ್ಳಿಯ ಸರ್ಕಾರಿ ಪ್ರೌಢ ಶಾಲೆ. ಮುಚ್ಚಿ ಹೋಗುವ ಹಂತದಲ್ಲಿ ಇದ್ದ ಶಾಲೆಯಲ್ಲಿ ಇದ್ದಿದ್ದು ಕೇವಲ 25 ಜನ ಮಕ್ಕಳು. ಅದರಲ್ಲಿ 8 ಹಾಗೂ 9ನೇ ತರಗತಿಯಲ್ಲಿ 22 ಜನ ಓದುತ್ತಾ ಇದ್ದರು. ಹಾಗೂ 10ನೇ ತರಗತಿ ಅಲ್ಲಿ 3 ಜನ ಮಾತ್ರ. ಅದರಲ್ಲಿ 10ನೇ ತರಗತಿ ರಾಮು ಮಾತ್ರ ತುಂಬಾ ದಡ್ಡ ಆಗಿದ್ದ. ಟೀಚರ್ಸ್ ಯಾವಾಗ್ಲೂ ಬೈಯುತ್ತಾ ದಡ್ಡ ಎಂದು ಹೀಯಾಲಿಸುತ್ತಾ ಹೊಡೆಯುತ್ತಾ ಇದ್ದರು. 25 ಮಕ್ಕಳ ಶಾಲೆಗೆ 3 ಟೀಚರ್ಸ್ ಇದ್ದರು. ಅದರಲ್ಲಿ 2 ಗಂಡಸರು, ಒಬ್ಬಳು ಹೆಂಗಸು. ಅವಳ ಹೆಸರು ಲಲಿತಾ. 40 ವರ್ಷ ವಯಸ್ಸಿನ ಅವಳು ಶಾಲೆಗೆ ಸೀರೆ ಉಟ್ಟು ಬರುತ್ತಾ ಇದ್ದಳು. ಯಾವಾಗ್ಲೂ ರಾಮು ಕಿವಿ ಹಿಡಿದು ಎಳೆಯುತ್ತಾ ಬೈಯುತ್ತಾ ಇದ್ದಾಗ ರಾಮುಗೆ ಎಲ್ಲರ ಮುಂದೆ ಮುಜುಗರ ಆಗ್ತಾ ಇತ್ತು. ಹೀಗಿರುವಾಗ ಅದೊಂದು ದಿನ ಸ್ಕೂಲ್ನಲ್ಲಿ ಎಲ್ಲರ ಮುಂದೆ ಪ್ರಾರ್ಥನೆ ಸಮಯದಲ್ಲಿ ಲಲಿತಾ ರಾಮುಗೆ ಅವಮಾನ ಮಾಡಿದ್ದ ಕಾರಣ ರಾಮು ರಿವೆಂಜ್ ತೆಗೆದುಕೊಳ್ಳಲು ಒದ್ದಾಡುತ್ತಾ ಇದ್ದ. ಆದರೆ ಅದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಹಾಗಾಗಿ ಅದೊಂದು ದಿನ ಬೆಳಿಗ್ಗೆ ರಾಮು ಎಲ್ಲರಿಗಿಂತ ಮುಂಚೆ ಸ್ಕೂಲ್ಗೆ ಹೋಗಿ ಲೇಡೀಸ್ ಟಾಯ್ಲೆಟ್ ಒಳಗೆ ಅವನ ಫೋನ್ ಕ್ಯಾಮೆರಾ ಆನ್ ಮಾಡಿ ಬಚ್ಚಿಟ್ಟು ಬಂದು ಏನು ಗೊತ್ತಿಲ್ಲದವನ ಹಾಗೆ ಕ್ಲಾಸ್ ಸೇರಿಕೊಂಡ. ಸಂಜೆ ಸ್ಕೂಲ್ ಮುಗಿಸಿ ಎಲ್ಲರೂ ಹೊರಟ ಮೇಲೆ ಬಚ್ಚಿಟ್ಟ ಫೋನ್ ತಗೊಂಡು ರಾಮು ಮನೆಗೆ ಹೋಗಿ ರೆಕಾರ್ಡ್ ಆನ್ ಮಾಡಿದಾಗ ಅವನು ಬಯಸಿದ್ದ ವಿಡಿಯೋ ಅವನಿಗೆ ಸಿಕ್ಕಿತ್ತು. ಆದ್ರೆ ಅವನ ಲಲಿತಾ ಟೀಚರ್ನ ವಿಡಿಯೋ. ಅದರಲ್ಲಿ ಅವಳು ಬಟ್ಟೆ ಬದಲಾಯಿಸುವುದನ್ನು ಆ ವಿಡಿಯೋದಲ್ಲಿ ಇತ್ತು. ಅವನು ಆ ರಾತ್ರಿ ಅದೇ ವಿಡಿಯೋ ಹೇಗಾದ್ರೂ ಅವಳು ಮಾಡಿದ್ದ ಅವಮಾನಕ್ಕೆ ಅವಳನ್ನು ಅನುಭವಿಸಬೇಕು. ಸೇಡು ತೀರಿಸಿಕೊಳ್ಳುವ ಪಣ ತೊಟ್ಟ. ಅದರಂತೆ ಮರುದಿನ ಅವನ ಟೀಚರ್ ಫೋನ್ ನಂಬರ್ ಹೇಗೋ ತಗೊಂಡು ಅವಳ ಆ ವಿಡಿಯೋ ಕ್ಲಾಸ್ ಅಲ್ಲಿ ಕೂತು ಅವಳಿಗೆ ಗೊತ್ತಾಗದ ಹಾಗೆ ಕಳುಹಿಸಿದ. ಅವನಲ್ಲಿ ಸ್ವಲ್ಪ ಅಳುಕು ಇದ್ದ ಕಾರಣ ಫೋನ್ ಸೈಲೆಂಟ್ ಮಾಡಿ ಯಾರ ಫೋನ್ ಕಾಲ್ ಬಾರದ ಹಾಗೆ ಮಾಡಿ ಇಟ್ಟಿದ್ದ. ಸ್ವಲ್ಪ ಹೊತ್ತಿನ ನಂತರ ಅವಳು ಮೊಬೈಲ್ ನೋಡಿ ಗಾಬರಿ ಆಗಿರುವುದು ರಾಮು ನೋಡಿದ. ಕೂಡಲೇ ಅವಳು ಅಲ್ಲಿಂದ ಎದ್ದು ಹೊರಗೆ ಹೋದಳು. ಹೇ, ಯಾರೋ ನೀನು? ಇದೆಲ್ಲಿ ರೆಕಾರ್ಡ್ ಮಾಡ್ದೆ? ನಿಂಗೇನು ಬೇಕು? ಎಂದು ರಿಪ್ಲೈ ಮಾಡಿದ್ದಳು. ಆಗ ರಾಮು ನಂಗೆ ನೀನು ಬೇಕು, ನಾನು ನಿನ್ನ ಕಬಡ್ಡಿ ಆಟ ಆಡಬೇಕೆಂದು ಅಂತ ರಿಪ್ಲೈ ಮಾಡಿದಾಗ ಅದು ಸಾಧ್ಯ ಇಲ್ಲ, ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ರಿಪ್ಲೈ ಹಾಕಿದಳು. ಆಗ ರಾಮು ಸ್ವಲ್ಪ ಭಯಗೊಂಡ. ಆದರೂ ಸರಿ, ಹಾಗಿದ್ರೆ ನಿನ್ನ ವಿಡಿಯೋಸ್ ಎಲ್ಲರಿಗೂ ಕಳುಹಿಸಿ ಬಿಡ್ತೀನಿ, ಆಗ ನಿನ್ನ ಮರ್ಯಾದೆ ಹೋಗುತ್ತೆಯ ಅಂತ ವಾಪಸ್ ರಿಪ್ಲೈ ಹಾಕಿದ. ಆಗ ಅವಳ ಕಡೆಯಿಂದ ವಾಯ್ಸ್ ಮೆಸೇಜ್ ಬಂತು. ಅದರಲ್ಲಿ ಅವಳು ಅಳುತ್ತಾ, ಪ್ಲೀಸ್ ನೀನ್ ಯಾರೇ ಆಗಿದ್ರು ಹಾಗೆ ಮಾಡಬೇಡ, ನನ್ನ ಜೀವನ ಹಾಳಾಗುತ್ತೆ, ನೀನು ಹೇಳಿದ್ದು ಮಾಡ್ತೀನಿ ಅಂತ ಹೇಳಿದಳು. ಆಗ ರಾಮು ಸರಿ ಆಯ್ತು, ಈಗ ನಾನು ಹೇಳಿದ್ದು ಮಾಡು ಅಂತ ಮೆಸೇಜ್ ಮಾಡ್ದ. ಅವಳು ಸರಿ ಹೇಳುವ ಅಂದಳು. ಅದ್ಕೆ ರಾಮು ನೀನು ಈಗಲೇ ಕೋಣೆಗೆ ಹೋಗಿ ಬಟ್ಟೆಯನ್ನು ಬಿಚ್ಚಿ ಹೊರಗೆ ಬಿಸಾಕು ಅಂದ. ಅವಳು ಅವನು ಹೇಳಿದ ಕೋಣೆಯೊಳಗೆ ಹೋಗಿ ಬಟ್ಟೆಯನ್ನು ತೆಗೆದು ಹೊರಗೆ ಬಿಸಾಕಿದಳು. ಬಂದು ಕ್ಲಾಸ್ ಅಲ್ಲಿ ಗಾಬರಿ ಅಲ್ಲಿ ಕೂತಿದ್ದಳು. ಆಗ ರಾಮು ಲೀಸರ್ ಟೈಮ್ ಅಲ್ಲಿ ಅವಳ ಬಟ್ಟೆಯನ್ನು ಹುಡುಕಿ ಮೂಸಿ ನೋಡಿದ. ಅದರಲ್ಲಿ ಲಲಿತಾ ಮೂತ್ರ ವಿಸರ್ಜನೆ ಇದ್ದ ಕಾರಣ ಸ್ಮೆಲ್ ಅವನ ತಲೆ ಡಿಮ್ ಎಂದಿತ್ತು. ಕ್ಲಾಸ್ ಅಲ್ಲಿ ಲಲಿತಾ ಇನ್ನೂ ಭಯದಲ್ಲಿ ಇರುವುದು ಕಂಡು ಅವನ ಜಾಗದಲ್ಲಿ ಹೋಗಿ ಕೂತು ಮೊಬೈಲ್ ಇಂದ ಅಲ್ಲಿ ಇಟ್ಟಿರೋ ಬಟ್ಟೆಯಿಂದ ಕಣ್ಣು ಕಟ್ಟಿಕೊಂಡು ಇರು, ನಾನು ಆಮೇಲೆ ಬರ್ತೀನಿ ಅಂತ ಮೆಸೇಜ್ ಹಾಕಿದ. ಆ ಮೆಸೇಜ್ ಓದಿದ ಲಲಿತಾ ಮುಖದಲ್ಲಿ ಬೆವರು ಹರಿಯಲು ಶುರು ಆಯ್ತು. ಕೈ ಅಲ್ಲಿ ಸೀರೆ ಗಟ್ಟಿಯಾಗಿ ಹಿಡಿದು ಎಲ್ಲರೂ ಓದ್ಕೊಳ್ತಾ ಇರಿ, ನಾನು ಬರ್ತೀನಿ ಅಂತ ಹೇಳಿ ಕ್ಲಾಸ್ ಇಂದ ಆಚೆ ಹೋದಳು. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಅಲ್ಲೇ ಇರು, ಬರ್ತೀನಿ ಅಂತ ರೆಪ್ಲ್ ಮಾಡಿ 5 ನಿಮಿಷದ ಬಳಿಕ ಟಾಯ್ಲೆಟ್ ಹತ್ತಿರ ಹೋದ. ಆದರೆ ಅವನಿಗೆ ಆಶ್ಚರ್ಯ ಕಾದಿತ್ತು. ಲಲಿತಾ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಇರಲಿಲ್ಲ, ಆದರೆ ಏಕಾಂಗಿಯಾಗಿ ಆಗಿ ನಿಂತಿದ್ದಳು.
ಅವಳ ಕಲ್ಲಂಗಡಿ ಹಣ್ಣುಗಳು ಜೋತು ಬಿದ್ದಿದ್ದರೆ ವಿಡಿಯೋ ರೆಕಾರ್ಡ್ ಮಾಡಿದ್ದು ರಾಮು ಎಂದು ಗೊತ್ತಾಗಿ ಹೇ ನೀನ ಹುಚ್ಚು ನನ್ನ ಮಗನೇ, ನಾನು ಏನೋ ನೋವು ಮಾಡಿದ್ದೆ ನಿಂಗೆ, ಇರು ನಿನ್ನ ಒಂದು ಗತಿ ಕಾಣಿಸ್ತೀನಿ ಅಂತ ಸೀರೆ ಎತ್ತಿಕೊಳ್ಳಲು ಹೋದಾಗ ಟಾಯ್ಲೆಟ್ ಬಾಗಿಲು ಲಾಕ್ ಮಾಡಿದ ರಾಮು ಅವಳನ್ನು ಹಿಡಿದು ಅಲ್ಲೇ ಗೋಡೆಗೆ ಒರಗಿಸಿ, ನಂಗೆ ಅವಮಾನ ಮಾಡಿದ್ದು ನೆನಪು ಇಲ್ವಾ? ನೀನ್ ವಿಡಿಯೋ ನನ್ನ ಹತ್ರ ಇದೆ, ಜೊತೆಗೆ ನಿನ್ನ ಬಟ್ಟೆ ಇಲ್ಲದ ಫೋಟೋ ನೀನ್ ಕಳ್ಸಿದ್ದು ಕೂಡ ಇದೆ. ಅಷ್ಟು ಸಾಕು ಮರ್ಯಾದೆ ತೆಗೆಯೋಕೆ ನಿಂದು. ಈಗ ಸುಮ್ನೆ ನಾನು ಹೇಳಿದ ಹಾಗೆ ಕೇಳಿ, ಇಲ್ಲ ಅಂದ್ರೆ ಅಷ್ಟೇ ಅಂದಾಗ ಲಲಿತಾ ಕಣ್ಣಲ್ಲಿ ನೀರು ತುಂಬಿ ಅಯ್ಯೋ ಪಾಪಿ ಬಿಡೋ ನನ್ನ ಅಂದಳು. ಸುಮ್ನೆ ಇರು ಅಂದಾಗ ಲಲಿತಾ ಬಾಯಿ ಮುಚ್ಚಿ ಸುಮ್ಮನೆ ಅವನ ಹತ್ತಿರ ಬಿಡ್ಬಿಡು ನನ್ನ ಅಂತ ಬೇಡಿದಳು. ಅವಳು ಅವನನ್ನು ದೂರ ತಳ್ಳಿದಾಗ ಅವಳ ದೇಹಕ್ಕೆ ಕೈ ಹಾಕಿ ಹತ್ತಿರ ಎಳೆದುಕೊಂಡು ಅವಳ ದೇಹ ಅಲುಗಾಡಿಸಲು ಬಿಡದೆ ಗಟ್ಟಿಯಾಗಿ ಹಿಡಿದು. ಆದರೆ ಲಲಿತಾ ಅವನಿಂದ ಬಿಡಿಸಿಕೊಳ್ಳಲು ಒದ್ದಾಡುತ್ತಾ ಅವನಿಗೆ ಪ್ರತಿಕ್ರಿಯಿಸದೆ ನಿಂತಿದ್ದಳು. ರಾಮು ಅವಳನ್ನು ಬಿಗಿಯಾಗಿ ಹಿಡಿದ ಕಾರಣ ಅವಳ ದೇಹದ ಬಿಸಿ ಅವನ ಮೈಗೆ ತಾಗುತ್ತಾ ಇತ್ತು. ಕೈ ಮುಗಿದು ಬಿಡು ಸಾಕು ಎಂದು ಬೇಡಿದಳು. ಅವಳಿಗೆ ಕೂರಲು ಹೇಳಿದ. ಅವಳು ವಿರೋಧ ಮಾಡಿದರೂ ಬಿಡದೆ ಅವಳ ಭುಜ ಹಿಡಿದು ನೆಲಕ್ಕೆ ಕೂರಿಸಿ ಅವಳ ಮುಖದ ಮೇಲೆ ಅವನ ಕರಿ ಬಾಳೆಹಣ್ಣು ಇಂದ ಹೊಡೆದ. ನಂತರ ಬಲವಂತವಾಗಿ ಅವಳ ಬಾಯಿ ಒಳಗೆ ಅವನ ಕರಿ ದಪ್ಪ ಬಾಳೆಹಣ್ಣನ್ನು ತುರುಕಿದ. ಆಗ ರಾಮು ಅವಳ ಕೂದಲು ಹಿಡಿದು ಎಳೆದಾಡಿದನು. ಅವನ ದಿಢೀರ್ ರಿಯಾಕ್ಷನ್ಗೆ ಗಾಬರಿ ಬಿದ್ದು ಅವನನ್ನು ತಳ್ಳಲು ನೋಡಿದರೂ ಅವಳ ಬಾಯಿಗೆ ಕೈ ಅಡ್ಡ ಇಟ್ಟುಕೊಂಡೇ ಬಲವಾಗಿ ಕಬಡ್ಡಿ ಆಡಲು ಶುರು ಮಾಡಿದ ರಾಮು. ಲಲಿತಾ ಜೋರಾಗಿ ಎ ಆವ್ ಆಸ ಹಂ ಆವ್ ಹೆಹೆಹು ಆವ್ ಆಸ್ ಎಂದು ಅಳುತ್ತಾ ಜೋರಾಗಿ ನರಳುತ್ತಾ ಇದ್ದಳು. ಫೋಟೋ ಕೂಡ ಎಲ್ಲರಿಗೂ ಕಳುಹಿಸಿ ಬಿಡ್ತೀನಿ ಎಂದು ಕ್ಲಾಸ್ ರೂಮ್ ಸೇರಿದ. ಅವನು ಕ್ಲಾಸ್ ಹೋದ ಸುಮಾರು ಹೊತ್ತಿನ ನಂತರ ಲಲಿತಾ ದೇಹ ಹಾಗೂ ಕೈಕಾಲುಗಳು ನೋವಿನ ಜೊತೆಗೆ ಕ್ಲಾಸ್ಗೆ ಬಂದಳು. ಅದಾದ ಮೇಲೆ ಸ್ಕೂಲ್ ಮುಗಿಯುವ ತನಕ ರಾಮು ಅವಳನ್ನು ಬ್ಲ್ಯಾಕ್ಮೇಲ್ ಮಾಡುತ್ತಾ ನಂತರ ಸ್ಕೂಲ್ ಮುಚ್ಚಿದರು ಹಾಗೂ ಅವಳು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋದಳು. ಅವಳಿಗೆ ಅದು ಕಹಿ ಘಟನೆಯಾಗಿದ್ದರೆ ರಾಮುಗೆ ಎಂದು ಮರೆಯದ ಸಿಹಿ ಸಮಯ ಆಗಿತ್ತು. Hope you all liked my story.